ವೀಕ್ಷಕರೇ, ಈ ಎರಡು ಸುದ್ದಿಗಳ ನಂತರ ಮೂರನೇ ಸುದ್ದಿ. ಈ ಮೂರನೇ ಸುದ್ದಿ ಅದನ್ನ ನಗಬೇಕು, ಅಳಬೇಕು, ಯಾವ ಧಾಟಿಯಲ್ಲಿ ಹೇಳಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಸಾಕ್ಷಾತ್ ಆ ಕೇದಾರನಾಥನೇ ಕಣ್ಣು ಬಿಟ್ಟು ಇವರು ಭಕ್ತಿ ಅಂತದನ್ನ ನೋಡ್ಬೇಕು. ದೇವರ ದರ್ಶನಕ್ಕೂ ಕೂಡ ಇವತ್ತು ಕಾರ್ಪೊರೇಟ್ ಹಣೆಪಟ್ಟಿ ಬೇಕಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹಿಮಾಲಯದ ಮಡಲಲ್ಲಿರುವಂತಹ ಪವಿತ್ರ ಕೇದಾರನಾಥ ದೇವಾಲಯದಲ್ಲಿ ಇಂದು ಅರ್ಚಕರು ಮತ್ತು ಭಕ್ತರು ಬೀದಿಗಿಳಿದಿದ್ದಾರೆ. ಕಾರಣ BKTC ಮುಖ್ಯಸ್ಥ ಹೇಮಂತ್ ದಿಗ್ವೇದಿ ಅವರ ಈ ಒಂದು VIP ಸಂಸ್ಕೃತಿ ಮತ್ತು ಅದಾನಿ ಗ್ರೂಪ್ ನಂತ ದೊಡ್ಡ ದೊಡ್ಡ ಕಂಪನಿಗಳಿಗೆ ನೀಡಲಾಗುತ್ತಿರುವ ರೆಡ್ ಕಾರ್ಪೆಟ್ ಸ್ವಾಗತ ಏನಿದೆಯಲ್ಲ, ಅದರ ವಿರುದ್ಧ ಆಕ್ರೋಶ ಭುಗಿಲಿದೆ. ವೀಕ್ಷಕರೇ, ಒಬ್ಬ ಸಾಮಾನ್ಯ ಭಕ್ತ ಮಳೆ ಚಳಿ ಎನ್ನದೆ ಕಿಲೋಮೀಟರ್ ಗಟ್ಟಲೆ ನಡೆದು ಗಂಟೆಗಟ್ಟಲೆ ಸಾಲಲ್ಲಿ ನಿಂತು ಶಿವನನ್ನು ನೋಡಲು ಕಾಯ್ತಾನೆ. ಆದ್ರೆ ಆ BKTC ಅಂದ್ರೆ ಕೇದಾರ್ನಾಥ್ ಬದ್ರಿನಾಥ್ ಅನ್ನೋ ಆ ಸಮಿತಿ ಇದೆಯಲ್ಲ, ಅವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಕಾರ್ಪೊರೇಟ್ಗಳಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ ವಿಶೇಷ ಪ್ರವೇಶವನ್ನ ನೀಡಿ ಸಾಮಾನ್ಯ ಭಕ್ತರನ್ನ ಹೊರದಬ್ತಾ ಇದ್ದಾರೆ. ಇವರ ಈ ಒಂದು ಮೂರ್ಖತನವನ್ನ ನೋಡಿದ್ರೆ ಬಸವಣ್ಣನವರು ಒಂದು ವಚನ ನನಗೆ ನೆನಪಾಗುತ್ತೆ. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನ ಒಲಿಸುವ ಪರಿ. ಅಂದ್ರೆ ಆ ಸಮಿತಿಯವರಿಗೆ ಅರ್ಥ ಆಗ್ಬೇಕು, ನೀವು ಮಾಡ್ತಾ ಇರೋದು ಬಹಿರಂಗ ಶುದ್ಧಿ. ಅನ್ಯರಿಗೆ ಅಂದ್ರೆ ಬಡ ಭಕ್ತರಿಗೆ ಅಸಹ್ಯ ಪಡುತ್ತಾ ಹಣ ಇರುವವರಿಗೆ ಮಾತ್ರ ಮಣೆ ಹಾಕ್ತಿದ್ದೀರಲ್ಲ, ಇದು ಕೂಡಲ ಸಂಗಮ ದೇವನನ್ನ ಒಲಿಸುವ ಪರಿ ಅಲ್ಲ. ಇದು ಭಕ್ತಿಯ ಹೆಸರಲ್ಲಿ ಮಾಡುತ್ತಿರುವಂತ ದೊಡ್ಡ ದ್ರೋಹ. ನಿಮ್ಗೆ ಹಣ ಬೇಕಿದ್ರೆ ವ್ಯಾಪಾರ ಮಾಡಿ, ಆದ್ರೆ ದೇವಸ್ಥಾನದ ಆಭರಣವನ್ನ ಮಾರುಕಟ್ಟೆ ಮಾಡಬೇಕು. ಅಲ್ಲಿ ಶಿವನ ಮುಂದೆ ನಾವೆಲ್ಲರೂ ಸಮಾನರು. ಆದ್ರೆ ನೀವು ಶ್ರೀಮಂತರಿಗೆ ರತ್ನ ಗಂಬಳಿಯನ್ನ ಹಾಸಿ ಬಡವರಿಗನೇ ದೂಡ್ತಿದ್ದೀರಲ್ಲ, ಇದಕ್ಕೆ ಬಸವಣ್ಣನವರು ಮತ್ತೊಂದು ವಚನ ಹೇಳ್ತಾರೆ. ದೇವಲೋಕ ಮೃತ್ಯಲೋಕವೆಂಬುದು ಬೇರೆಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮೃತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವನೊಲಿಸುವ ಪರಿ ಹೀಗಿದೆ. ಕೇದಾರನಾಥ ಸಮಿತಿಯವರೇ, ನಿಮ್ಮ ಈ VIP ದರ್ಶನ ಎನ್ನುವುದು ಅಪ್ಪಟ ಅನಾಚಾರ. ಈ ಅನಾಚಾರದ ಮೂಲಕ ನೀವು ನರಕವನ್ನ ಸೃಷ್ಟಿಸುತ್ತಿದ್ದೀರಿ. ದೇವರ ಮನೆಯಲ್ಲಿ ಹಣದ ಲೆಕ್ಕಾಚಾರ ಹಾಕಿ ಭಕ್ತಿಯನ್ನ ತೂಗುವ ನಿಮ್ಮ ಈ ನೀಚ ವ್ಯವಸ್ಥೆಗೆ ಧಿಕ್ಕಾರವಿರಲಿ. ಅರ್ಚಕರು ಇವತ್ತು ನಿಮ್ಮ ವಿರುದ್ಧ ಘೋಷಣೆ ಕೂಗ್ತಿದ್ದಾರೆ ಅಂದ್ರೆ ಅದು ನಿಮ್ಮ ಭ್ರಷ್ಟ ವ್ಯವಸ್ಥೆಗೆ ಬಿದ್ದ ಪೆಟ್ಟಾಗಿದೆ. ಈ BKTC ಸಮಿತಿ ಇದೆಯಲ್ಲ, ನಿಮ್ಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಕೇದಾರನಾಥದಲ್ಲಿ ಎಲ್ಲರೂ ಶಿವನ ಭಕ್ತರೇ. ಅದಾನಿ ಇರ್ಲಿ, ಅಂಬಾನಿ ಇರ್ಲಿ, ಅಥವಾ ಸಾಮಾನ್ಯ ರೈತನಿರ್ಲಿ, ಎಲ್ರಿಗೂ ಒಂದೇ ಸಾಲಲ್ಲಿ ಇರಬೇಕು. ಭಕ್ತಿಯನ್ನ ವ್ಯಾಪಾರ ಮಾಡ್ಕೋಬೇಡಿ. ಈ ಕಾರ್ಪೊರೇಟ್ ಗುಂಪುಗಳಿಗೆ ವಿಶೇಷ ಪ್ರವೇಶ ನೀಡಿ ಭಕ್ತರ ಭಾವನೆಗಳ ಜೊತೆ ಆಟವಾಡಿದ್ರೆ ಸಮಾಜ ನಿಮ್ಮ ವಿರುದ್ಧ ಸುಮ್ಮನೆ ಕೂರಲ್ಲ. ಹೇಮಂತ್ ದಿಗ್ವೇದಿ ಅವರೇ, ಭಕ್ತರ ಆಕ್ರೋಶಕ್ಕೆ ಬೆಲೆ ಕೊಡಿ, ಇಲ್ದಿದ್ರೆ ಸಾಕ್ಷಾತ್ ಶಿವನೇ ನಿಮ್ಮನ್ನ ಶಪಿಸ್ತಾನೆ. ನೋಡಿ ವೀಕ್ಷಕರೇ, ದೇವರ ಮನೆಯಲ್ಲಿ ಕೂಡ ಇಂದು ಸಮಾನತೆ ಇಲ್ದಂತಾಗಿದೆ. ಅಂದು ಬಸವಣ್ಣನವರು ಸಮಾನತೆಗಾಗಿ ಹೋರಾಡಿದ್ರೆ ಇಂದು ಇವರು ಸಮಾನತೆಯನ್ನ ಹೂತ್ ಹಾಕ್ತಾ ಇದ್ದಾರೆ. ಕೇದಾರನಾಥರ ಪಾವಿತ್ರ್ಯತೆಯನ್ನು ಉಳಿಸಲು ನಾವೆಲ್ಲರೂ ಧ್ವನಿ ಎತ್ತಬೇಕಾಗಿದೆ. ಇವತ್ತು ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ಗಳು, MLAಗಳು, MP ಗಳು ದೇವಸ್ಥಾನಕ್ಕೆ ಹೋದಾಗ ಅದೇ ಸಾಲಲ್ಲಿ ಇವರಿಗೆ ಓಟ್ ಹಾಕಿ ಗೆಲ್ಲಿಸಿದಂತಹ ಜನಸಾಮಾನ್ಯರು ಸಾಲು ಗಟ್ಟಿ ಹೋಗ್ತಾರೆ. ಅವತ್ತು ಎಲೆಕ್ಷನ್ ಟೈಮಲ್ಲಿ ಈ ಸಾಲಲ್ಲಿ ನಿಂತವರ ಕಾಲು ಬೀಳುತ್ತಾರೆ. ಆದ್ರೆ ಎಲೆಕ್ಷನ್ ಗೆದ್ದ ಮೇಲೆ ಅಥವಾ ದುಡ್ಡು ಮಾಡಿದ ಮೇಲೆ, ಆ ಅಹಂ ತಲೆಗೇರಿದ ಮೇಲೆ ದೇವಸ್ಥಾನದಲ್ಲಿ VIP ಎಂಟ್ರಿ, ಡೈರೆಕ್ಟ್ ಆಗಿ ದರ್ಶನ ಪಡ್ಕೋತಾರೆ. ಎಲೆಕ್ಷನ್ ಟೈಮಲ್ಲಿ ಜನರ ಕಾಲು ಬೀಳ್ತೀರಿ, ಎಲೆಕ್ಷನ್ ಮುಗಿದ ಮೇಲೆ ದೇವರ ಕಾಲು ಬೀಳ್ತೀರಿ. ಹಾಗಿದ್ರೆ ಡೈರೆಕ್ಟ್ ಆಗಿ ಹೋದಾಗ ದೇವರು ನಿಮ್ಮನ್ನ ಡೈರೆಕ್ಟ್ ಆಗಿ ಒಲಿತಾನ? ಈ VIP ಸಂಸ್ಕೃತಿ ಭಾರತದಲ್ಲಿ ಬಂದಾಗಬೇಕು. ದೇವರು ಎಲ್ರಿಗೂ ಒಬ್ನೇ, ಶಿವನು ಎಲ್ರಿಗೂ ಒಬ್ನೇ. ಬೇರೆ ಬೇರೆ ದೇವರು, ಬೇರೆ ಬೇರೆ ಎಲ್ಲಾ ಧರ್ಮಗಳಲ್ಲಿ VIP ಸಂಸ್ಕೃತಿ ಇದೆಯಲ್ಲ, ಇದನ್ನ ಬಂದ್ ಮಾಡಬೇಕು. ಯಾಕಂದ್ರೆ ಒಬ್ಬ ಭಕ್ತ ದೇವಸ್ಥಾನಕ್ಕೆ, ಮಸ್ಜಿದಿಗೆ, ಮಂದಿರಕ್ಕೆ ಬರುವುದು ತನ್ನ ಭಕ್ತಿಯನ್ನ ಆ ದೇವರಿಗೆ ತೋರಿಸ್ಲಿಕ್ಕೆ, ದೇವರೇ ನಾನು ನಿನ್ನ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ ಅಂತ ತೋರಿಸ್ಲಿಕ್ಕೆ. ಆದ್ರೆ VIP ಗಳು ಬಂದಾಗ ಡೈರೆಕ್ಟ್ ಎಂಟ್ರಿ, ಬಡವರು ಬಂದಾಗ ಲೈನಲ್ಲಿ ನಿಂತು ಬರಬೇಕು. ಭಾರತದಲ್ಲಿ ಈ ವ್ಯವಸ್ಥೆ ಬದಲಾಗಬೇಕು. ಯಾಕಂದ್ರೆ ಎಲ್ಲರಿಗೂ ದೇವರೊಬ್ರೆ, ನಮಗೂ ಒಬ್ರೆ, ನಿಮಗೂ ಒಬ್ರೆ, ಎಲ್ಲರಿಗೂ ದೇವರು ಒಬ್ರೆ. ಆದ್ರೆ ಆ ದೇವರನ್ನ ಒಲಿಸುವ ಪರಿ ಹೇಗಿರಬೇಕು ಗೊತ್ತಾ? ಇನ್ನೊಬ್ಬರಿಗೆ ಅಸಹ್ಯ ಪಟ್ಟು ಒಲಿಸೋ ಪರಿ ಇರಬಾರ್ದು. ಬಡವರ ಲೈನಲ್ಲಿ ನಿಂತಾಗ ನೀವು ಡೈರೆಕ್ಟ್ ಆಗಿ ನಾನು ರಿಪೋರ್ಟರ್ ಇದ್ದೀನಿ, ನಾನು MP ಇದ್ದೀನಿ, ನಾನು MLA ಇದ್ದೀನಿ, ನಾನು ಬಿಸ್ನೆಸ್ ಮ್ಯಾನ್ ಇದ್ದೀನಿ ಅಂತ ಡೈರೆಕ್ಟ್ ಆಗಿ ಲೈನಲ್ಲಿ ಹೋಗಿ ದರ್ಶನ ಪಡ್ಕೋತಾ ಇದ್ದೀರಲ್ಲ, ಆ ದೇವರು ಕೂಡ ನಿಮ್ಮನ್ನ ಮೆಚ್ಚಲ್ಲ.
ಇಂದಿನ ಯುವಕರು ಕೂಡ ಅರ್ಥ ಮಾಡ್ಕೋಬೇಕು, ಡೈರೆಕ್ಟ್ ಎಂಟ್ರಿ ತಗೊಂಡು ದೇವಸ್ಥಾನಕ್ಕೆ ಹೋಗಿ ನೀವು ದೇವರ ದರ್ಶನವನ್ನು ಪಡೆದ್ರೆ ಆ ಪರಶಿವ ಎಂದೂ ಕೂಡ ನಿಮ್ಮನ್ನ ಮೆಚ್ಚುವುದಿಲ್ಲ. ಯಾಕಂದ್ರೆ ಎಷ್ಟು ಜನ ಭಕ್ತರು ಲೈನಲ್ಲಿ ನಿಂತಾಗ ನೀನು ಡೈರೆಕ್ಟ್ ಹೋದ್ರೆ ದೇವ್ರು ನಿನಗೆ ಮೆಚ್ಚುತ್ತಾನ. ಇಷ್ಟಾದ್ರೂ ಕಾಮನ್ ಸೆನ್ಸ್ ಇಂದ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ದೇವರನ್ನ ಒಲಿಸೋಕೆ ಒಂದು ಪರಿ ಇರುತ್ತೆ, ಭಕ್ತಿ ಮಾರ್ಗ ಇರುತ್ತೆ. ಆದ್ರೆ ನೀವು ಡೈರೆಕ್ಟ್ ಆಗಿ ಹೋದಾಗ ಎಲ್ಲೂ ಕೂಡ ದೇವರು ಒಲಿಯಲ್ಲ. ಇದನ್ನ ಈ ಇಂದಿನ ಯುವಕರು ಕೂಡ ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆಯ ಪ್ರೈಮ್ ಟೈಮ್ ನಲ್ಲಿ ಸಿಗ್ತೀನಿ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಮತ್ತು ಸಮಾಜದಲ್ಲಿ ಆಗ್ತಿರುವಂತಹ ಅನ್ಯಾಯ, ಭ್ರಷ್ಟಾಚಾರ, ಈ ಕಂದಾಚಾರಗಳ ವಿರುದ್ಧ ಸದಾ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಖಂಡಿತ ಧ್ವನಿ ಎತ್ತುತ್ತಲೇ ಇರುತ್ತೆ. ನಾವು ನಿಮ್ಮೊಂದಿಗಿದ್ದೇವೆ, ನೀವು ನಮ್ಮೊಂದಿಗಿರಿ. ಸದಾ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್.